ಮುಂಬರುವ ದಿನಗಳಲ್ಲಿ ಚಿತ್ರೋದ್ಯಮ ಧಾರವಾಡದಲ್ಲಿ ಪ್ರಾರಂಭವಾಗಲಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ನಟ ಅನಿರುದ್ಧ್ ಜತ್ಕರ್ ಅವರು ಹೇಳಿದರು. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಚಲನಚಿತ್ರೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಉತ್ತರ ಕರ್ನಾಟಕ ಚಲನಚಿತ್ರೋತ್ಸವದಲ್ಲಿ ನಟ ಸುರೇಶ್ ಹೆಬ್ಳೀಕರ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜೀವಮಾನ ಸಾಧನೆ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಹಿರಿಯ ನಟ ಸುರೇಶ್ ಹೆಬ್ಳೀಕರ್, ವಿವಿಧ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದ ಕೊಡುಗೆ ಅನನ್ಯ. ಸಿನಿಮಾ ಮಾಡುವಾಗ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅನೇಕ ಹೆಸರಾಂತ ನಿರ್ದೇಶಕರು, ಕಲಾವಿದರು ಆಗಿದ್ದಾರೆ ಎಂದು ಹೇಳಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಚಿತ್ರಗಳಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಯಿತು. ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್, ಶಾಸಕ ಅರವಿಂದ್ ಬೆಲ್ಲದ್ ಮಂಡಳಿ ಅಧ್ಯಕ್ಷ ಮಂಜುನಾಥ್ ಹಗೇದಾರ್, ಕಾರ್ಯಾಧ್ಯಕ್ಷ ಕಲ್ಮೇಶ್ ಹಾವೇರಿಪೇಟ್, ನಟ ಅನಿರುದ್ಧ್ ಜತ್ಕರ್, ಹಿರಿಯ ಪತ್ರಕರ್ತರಾದ ರಾಧಾ ಹಿರೇಗೌಡರ್, ಹರೀಶ್ ನಾಗರಾಜು, ಪ್ರಭು ಹಂಚಿನಾಳ್, ರಾಹುಲ್ ದತ್ತಪ್ರಸಾದ್ ಮುಂತಾದವರು ಭಾಗವಹಿಸಿದರು. ಅದಕ್ಕೂ ಮುಂಚೆ ನಾನು ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಆವಾಗಿರೋ ಪರಿಸ್ಥಿತಿಗೂ ಇವಾಗಿರೋ ಪರಿಸ್ಥಿತಿ ನೋಡಿದಾಗ ತುಂಬ ಸಂತೋಷ ಅನ್ನಿಸ್ತಿದೆ. ಬಹುಶಃ ಮುಂಬರುವ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡ ಚಿತ್ರೋದ್ಯಮನೇ ಇಲ್ಲಿ ಪ್ರಾರಂಭ ಆಗತ್ತೆ ಅನ್ನೋದರಲ್ಲಿ ನನಗೆ ಸಂಶಯ ಇಲ್ಲ. ಈ ಚಿತ್ರೋತ್ಸವ, ಈ ಒಂದು ಸ್ಪರ್ಧೆ ಏನಿದೆ, ಇದು ಅದಕ್ಕೆ ನಾಂದಿ ಆಗಲಿ. ನಾನು ಬೆಂಗಳೂರಿಗೆ ಹೋದ ಮೇಲೆ ನನ್ನ ಅದೃಷ್ಟ, ನನ್ನ ಜೊತೆಯಲ್ಲಿ ನಮ್ಮ ತಂದೆ ತಾಯಿ ಕೂಡ ಇದ್ದರು. ಅವರ ಸಹಕಾರ ಇತ್ತು, ಪ್ರೋತ್ಸಾಹ ಇತ್ತು, ಬೆಂಬಲ ಇತ್ತು. ಹಾಗಾಗಿ ನಾನು ಇಂಟೀರಿಯರ್ ಡಿಸೈನರ್ ಕೂಡ, ಸೊ ನಾನು ಕೆಲಸ ಕೂಡ ಮಾಡ್ತಾ ಇದ್ದೆ, ಜೊತೆಗೆ ರಂಗಭೂಮಿಯನ್ನು ಕೂಡ ತೊಡಗಿಸ್ಕೊಂಡಿದ್ದೆ. ರಂಗಭೂಮಿಯಿಂದ ನನಗೆ ಚಿತ್ರರಂಗದಲ್ಲೂ ನನಗೆ ಅವಕಾಶ ಸಿಕ್ತು. ಆದರೆ ನನ್ನ ಜೊತೆಯಲ್ಲಿ ಧಾರವಾಡದಲ್ಲಿ ಅಭಿನಯಿಸ್ತಾ ಇರೋ ಸಾಕಷ್ಟು ಕಲಾವಿದರು, ಅವರು ಕೂಡ ಪ್ರತಿಭಾವಂತರೇ. ಆದರೆ ಅವ್ರುಗಳಿಗೆ ಬೆಂಗಳೂರಿಗೆ ಬಂದು ಅಲ್ಲಿದ್ದು ಅಲ್ಲಿ ಪ್ರಯತ್ನ ಪಡೋದು ಎಲ್ರಿಗೂ ಅದು ಆಗಲ್ಲ. ನಾನು ತುಂಬ ಸಲ ನೊಂದ್ಕೋತಾ ಇದ್ದೆ, ಎಲ್ರಿಗೂ ಆ ಅವಕಾಶ ಸಿಗಲ್ಲ ಅಂತ. ಆದರೆ ಮುಂಬರೋ ದಿನಗಳಲ್ಲಿ ಇಲ್ಲೇ ನಮ್ಮ ಧಾರವಾಡದಲ್ಲೇ ಚಿತ್ರೋದ್ಯಮ ಆದರೆ ಅಲ್ಲಿ ಬರೋ ಅವಶ್ಯಕತೆಯೇ ಇಲ್ಲ. ನಾನು ಮಗದೊಮ್ಮೆ ಇವತ್ತು ನಮ್ಮ ಎಲ್ಲ ಚಿತ್ರೋತ್ಸವದ ಆಯೋಜಕರಿಗೆ ನಾನು ಈಗಾಗಲೇ ಅವ್ರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಆದರೆ ಇವತ್ತು ವೇದಿಕೆ ಮೇಲೂ ಕೂಡ ಹೇಳ್ತಾ ಇದ್ದೀನಿ, ಇದು ನಿಜಕ್ಕೂ ತಾವು ಮಾಡ್ತಿರೋದು ಶ್ಲಾಘನೀಯ. ಮುಂದೆ ಕೂಡ ಇದೇ ರೀತಿಯಲ್ಲಿ ಚಿತ್ರೋತ್ಸವಗಳನ್ನು ತಾವು ಆಯೋಜಿಸ್ತಾ ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ನಮ್ಮಲ್ಲಿ ಅನೇಕ ಜನರು ಕನ್ನಡದಲ್ಲಿ, ಪುಟ್ಟಣ್ಣ ಕಣಗಾಲ್ ಅವ್ರ ಸ್ಟುಡಿಯೋ ಇರಲಿಲ್ಲ. ಅವರು ಫಿಲ್ಮ್ ಮಾಡಿದ್ದು ಹೇಗೆ? ತಮ್ಮ ವೈಯಕ್ತಿಕವಾದ ತಮ್ಮ ಬಲದ ಮೇಲೆ, ತಮ್ಮ ಸಾಮರ್ಥ್ಯದ ಮೇಲೆ, ತಮ್ಮ ನಂಬಿಕೆ ಮೇಲೆ, ತಮ್ಮ ಒಂದು ಅನಿಸಿಕೆ ಮೇಲೆ, ತಮ್ಮ ಓದಿನ ಮೇಲೆ, ಇದರ ಮೇಲೆ ಮಾಡ್ತಾ ಬಂದರು. ಅದು ಬಹಳ ಸಾಧ್ಯ. ಅದು ಸಿನಿಮಾ ಮಾಡೋರಿಗೆ ಇದು ಬಹಳ ಅವಶ್ಯವಾಗಿದೆ. ನಮ್ಮ ಸಾಧನೆಯನ್ನು, ನಮ್ಮ ಸಾಮರ್ಥ್ಯವನ್ನು ಹೇಗೆ ತೋರಿಸ್ಬೇಕು. ಒಳ್ಳೆ ಚಿತ್ರ ಮಾಡಬೇಕು ಅಂತಂದರೆ ಒಳ್ಳೆ ಪುಸ್ತಕ ಬೇಕಂತಿಲ್ಲ. ನಮ್ಮ ಅನಿಸಿಕೆಗಳು, ದಿನನಿತ್ಯದ ಬದಲಾವಣೆಗಳು, ದಿನನಿತ್ಯದ ನಮ್ಮ ಚೋರ್ಸು, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬದಲಾವಣೆಗಳು ಪ್ರತಿನಿತ್ಯ ನಡೀತಾ ಇರ್ತವೆ ನಮ್ಮ ಎದುರಿಗೆ. ಇವನ್ನೆಲ್ಲನೂ ಪುಸ್ತಕದಲ್ಲಿ ಹಿಡಿಲಿಕ್ಕಾಗಲ್ಲ. ಕೆಲವರು ಒಂದು ಸಾಂಪ್ರದಾಯಿಕವಾಗಿ ನಡೆದಂಥ ಒಂದು ಇತಿಹಾಸ, ಚರಿತ್ರೆ, ಒಂದು ಫ್ಯಾಮಿಲಿ, ಇದರ ಬಗ್ಗೆ ಒಂದು ಮಾಡಬಹುದು ಪುಸ್ತಕ. ಆದರೆ ಚಿತ್ರ ಮಾಡೋರು ಪ್ರತಿಯೊಂದು ಕ್ಷಣವನ್ನು ಗಮನಿಸಬೇಕಾಗ್ತದೆ.